ಬಿಜೆಪಿಗೆ ರಾಮನ ಹೆಸರಲ್ಲಿ ಗೆಲ್ಲಬೇಕು ಅನ್ನೋ ಆಸೆ ಇಲ್ವಂತೆ. ರಾಮ ರಾಜಕೀಯಕ್ಕೆ ಮಾಜಿ ಸಚಿವ ಈಶ್ವರಪ್ಪ ಟಾಂಟ್ ಕೊಟ್ಟಿದ್ದಾರೆ. ರಾಮ ಮಂದಿರಕ್ಕೆ ಮೊದಲು ಇಟ್ಟಿಗೆ ಇಟ್ಟಿದ್ದೇ ದಲಿತರು ಅಂತ ರಾಜಣ್ಣಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಗೆ ರಾಮನ ಹೆಸರಲ್ಲಿ ಗೆಲ್ಲಬೇಕು ಅನ್ನುವಂತ ಅನಿವಾರ್ಯತೆ ಆಸೆ ಏನು ಇಲ್ಲ. ರಾಮ ರಾಜಕೀಯಕ್ಕೆ ಮಾಜಿ ಸಚಿವ ಈಶ್ವರಪ್ಪ ಟಾಂಟ್ ಕೊಟ್ಟಿದ್ದಾರೆ. ರಾಮ ಮಂದಿರಕ್ಕೆ ಮೊದಲು ಇಟ್ಟಿಗೆ ಇಟ್ಟಿದ್ದೇ ದಲಿತರು ಅಂತ ರಾಜಣ್ಣಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ದಲಿತರು ಕೂಡ ಹಿಂದೂಗಳೇ. 24 ಜನ ಅರ್ಚಕರಲ್ಲಿ ದಲಿತರು ಕೂಡ ಇದ್ದಾರೆ. ಮಗನಿಗಾಗಿ ಹಾವೇರಿಯಲ್ಲಿ ಟಿಕೆಟ್ ಕೇಳಿದ್ದನ್ನ ಕೂಡ ಈ ಸಂದರ್ಭದಲ್ಲಿ ಈಶ್ವರಪ್ಪ ಒಪ್ಕೊಂಡಿದ್ದಾರೆ. ಪಕ್ಷದಲ್ಲಿ ಸಣ್ಣ ಪುಟ್ಟ ಅಸಮಾಧಾನ ಇದೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಾಮನ ಹೆಸರಲ್ಲಿ ನಾವು ಗೆಲ್ಲಬೇಕು ಅನ್ನುವಂತ ಆಕಾಂಕ್ಷೆ ನಮ್ಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೊದಲನೇ ಇಟ್ಟಿಗೆ ಇಟ್ಟಿದ್ದೇನೆ. ನಾನು ಅದಕ್ಕೆ ಹೇಳ್ತೀನಲ್ಲ, ಮೊದಲನೇ ಇಟ್ಟಿಗೆ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಕಟ್ಟಡಕ್ಕೆ ಮೊದಲನೇ ಇಟ್ಟಿಗೆ ಇಟ್ಟಿದ್ದೇನೆ ಒಬ್ಬ ದಲಿತ. ಅವನ ಹೆಸರು ನಂಗೆ ಬರ್ತಿದೆ, ನಿಮ್ಗೆ ಯಾರಿಗಾರು ನೆನಪಿರ್ಬೋದು. ಮೊದಲನೇ ಇಟ್ಟಿಗೆ ಇಟ್ಟಿದ್ದೆ ದಲಿತ ಅಂತ ಅವ್ನು ಕರೆಯಲ್ಲ ನಾನು ಅವ್ರನ್ನೂ ಕೂಡ ಪೂಜ್ಯ ಭಾವನೆಯಿಂದ, ಆತನೂ ಕೂಡ ಒಬ್ಬ ಹಿಂದೂನೇ. ಅವ್ರ ಮೈಯಲ್ಲಿ ಹರಿತಾ ಇರೋ ರಕ್ತನೂ ಕೂಡ ಹಿಂದೂ ರಕ್ತವೇ. ಅವ್ರು ದಲಿತರು, ಇವರು ಮುಂದುವರೆದವರು ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳಕ್ಕೆ ಇಷ್ಟಪಡಲ್ಲ. 24 ಜನ ಅರ್ಚಕರನ್ನ ನೇಮಕ ಮಾಡಿದ್ದಾರೆ. ಆ 24 ಜನ ಅರ್ಚಕರಲ್ಲಿ ಅವ್ರ ಭಾಷೆನಲ್ಲೇ ಇಬ್ಬರು ದಲಿತರಿದ್ದಾರೆ. ಅವ್ರ ಭಾಷೆನಲ್ಲಿ ನಾನು ಅವ್ರನ್ನೂ ಕೂಡ ನಾನು ಹಿಂದೂಗಳು ಅಂತಲೇ ಕರೆಯೋದು, ದಲಿತರು ಅಂತ ಅವ್ರನ್ನ ಕರೆಯಲ್ಲ. ಹಿಂದುಳಿದವರು, ದಲಿತರು, ಇನ್ನೊಬ್ಬರು ಪ್ರಶ್ನೆ ಬೇರೆ. ಅವರೆಲ್ಲರೂ ಕೂಡ 24 ಜನ ಅರ್ಚಕರು ಕೂಡ ಹಿಂದೂಗಳೇ ಆಗಿದ್ದಾರೆ ಅನ್ನೋದನ್ನ ಪ್ರಪಂಚದ ಹಿಂದೂಗಳಿಗೆ ನಾನು ಹೇಳಕ್ಕೆ